ವೆಲ್ ಈ ವಿಡಿಯೋದಲ್ಲಿ ನಾವು ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಫೆನಾಲನ್ನು ನೋಡಿದ್ದೀವಿ ಹಿಂದ್ಗಡೆ. ಸೊ ಈಗ ಈಥರ್ಸನ್ನು ನೋಡಬೇಕು. ಈಗ ಆಲ್ಕೋಹಾಲ್ಸ್ ಆಯಿತು, ಫೆನಾಲ್ಸ್ ಆಯಿತು, ನಂತರ ಈಥರ್ಸ್ ಬಗ್ಗೆ, ಈಥರ್ಸ್ ಪ್ರಿಪ್ರೇಷನ್ಸ್ಗಳನ್ನು, ಈಥರ್ ಪ್ರಾಪರ್ಟೀಸ್ಗಳನ್ನು ವೆರಿ ಸಿಂಪಲ್ ಒಂದು ಕ್ಲಾಸ್ ಒಳಗಡೆ ಇದು ಕಂಪ್ಲೀಟ್ ಆಗುತ್ತಾ. ಸೊ ಇಲ್ಲಿ ನೋಡ್ರಿ, ನಾವು ಫಸ್ಟ್ ಕ್ಲಾಸ್ ಒಳಗಡೆ ಹೇಳಿ ನಾನು ನಿಮಗೆ ಈಥರ್ಸ್ ಕ್ಲಾಸಿಫಿಕೇಶನ್ ಹೇಳೀನಿ. ಅಲ್ಲಿ ಸಿಮೆಟ್ರಿಕ್ ಈಥರ್ ಆ್ಯಂಡ್ ಅನ್ಸಿಮೆಟ್ರಿಕ್ ಈಥರ್ ಅಂತೇಳಿ ಎರಡು ಕ್ಲಾಸಿಫಿಕೇಶನ್ ನಾವು ನೋಡಿದ್ದೀವಿ. ಆಮೇಲೆ ನಾಮೆನ್ಕ್ಲೇಚರ್ ಸಹಿತ ನೋಡಿದ್ದೀವಿ. ಅಲ್ಲಿ ಈಥರ್ದನ್ನು ಯಾವ ರೀತಿ ನಾಮೆನ್ಕ್ಲೇಚರ್ ಮಾಡ್ತಾರೆ ಅಂತೇಳಿ, ಮೀನ್ಸ್ ಅಲ್ಕಾಕ್ಸಿ ಅಲ್ಕೇನ್, ಆಮೇಲೆ ಅಲ್ಕೈಲ್ ಈಥರ್, ಕಾಮನ್ ನೇಮು ಮತ್ತು ಐಪ್ಯಾಕ್ ನೇಮು, ಅದನ್ನು ಡಿಸ್ಕಷನ್ ಮಾಡೀವಿ. ಈಗ ನಾವು ಇಲ್ಲಿ ಪ್ರಿಪ್ರೇಷನ್ಸ್ ಆಫ್ ಈಥರ್ಸನ್ನು ನೋಡಬೇಕು. ಆಮೇಲೆ ಫಿಸಿಕಲ್ ಪ್ರಾಪರ್ಟೀಸ್ ಏನು ಜಾಸ್ತಿ ಇರೋಂಗಿಲ್ಲ. ನಾನು ಹೇಳಿನಿ ಆಲ್ಕೋಹಾಲು, ಫೆನಾಲು, ಈಥರು ಕಾಮನ್ ಫಿಸಿಕಲ್ ಪ್ರಾಪರ್ಟೀಸ್ ಅವು. ಅಲ್ಲಿ ಫಿಸಿಕಲ್ ಪ್ರಾಪರ್ಟೀಸ್ ಸಪ್ರೇಟ್ ಇರೋದಿಲ್ಲ, ಕಾಮನ್ ಫಿಸಿಕಲ್ ಪ್ರಾಪರ್ಟೀಸ್ಗಳು ಇರ್ತಾವೆ. ಮೇನ್ ಇಲ್ಲಿ ನಾವು ಪ್ರಿಪ್ರೇಷನ್ಸು ಮತ್ತು ಕೆಮಿಕಲ್ ಪ್ರಾಪರ್ಟೀಸ್ಗಳನ್ನು ಡಿಸ್ಕಸ್ ಮಾಡ್ಕೋತ ಹೋಗ್ಬೇಕು. ಫಸ್ಟು ನಾನೇನು ಡಿಸ್ಕಸ್ ಮಾಡ್ತೀನಿ ಅಂತಂದರೆ ಇಲ್ಲಿ ಪ್ರಿಪ್ರೇಷನ್ಸ್ ಆಫ್ ಈಥರ್ಸ್. Preparations of ethers. ಇದ್ರಾಗ ಓನ್ಲಿ ಎರಡೇ ಪ್ರಿಪರೇಷನ್ಸ್. ಫಸ್ಟ್ ಒನ್ ಫ್ರಾಮ್ ಡಿಹೈಡ್ರೇಷನ್ ಆಫ್ ಎಥೆನಾಲ್. ಎಥೆನಾಲ್ಗಳನ್ನು ಡಿಹೈಡ್ರೇಷನ್ ಮಾಡಿದ್ವಿ ಅಂತಂದ್ರೆ ಈಥರ್ ಪ್ರಿಪೇರ್ ಆಗ್ತೈತಿ ಅಂತ ಹೇಳ್ತಾರೆ. ಬಟ್ ನಾವು ಎಥೆನಾಲನ್ನು ಡಿಹೈಡ್ರೇಷನ್ ಮಾಡಿದಾಗ ಈಥೀನ್ ಪ್ರಿಪೇರ್ ಆಗೈತಿ. ಸೊ ಎಸ್ ನೋಡೋಣ ಇಲ್ಲಿ ಯಾವ ರೀತಿ ರಿಯಾಕ್ಷನ್ ಅಂತ ಹೇಳಿ. ಇಯರ್ CH3 ಎಥೆನಾಲನ್ನು ಬರ್ಕೋತೀನಿ ನಾನು. CH3 CH2OH is ethanol. It's ethanol. It undergo the dehydration. Dehydration ಅಂತಂದ್ರೆ ಕಂಪಲ್ಸರಿ ಡಿಹೈಡ್ರೇಟಿಂಗ್ ಏಜೆಂಟ್ ಯೂಸ್ ಮಾಡಬೇಕು. ಡಿಹೈಡ್ರೇಟಿಂಗ್ ಏಜೆಂಟ್ ಅಂತಂದ್ರೆ ಯಾವ್ದ್ರಿ? ಕಾನ್ಸಂಟ್ರೇಟೆಡ್ H2SO4 at 443 ಕೆಲ್ವಿನ್. ಎಷ್ಟು ಕೆಲ್ವಿನ್ ಹೇಳ್ರಿ? 443 ಕೆಲ್ವಿನ್ ಒಳಗಡೆ ನಾವು ಡಿಹೈಡ್ರೇಷನ್ ಅನ್ನ ಮಾಡಿದಾಗ, ಇಥೆನಾಲ್ ಅನ್ನ ಡಿಹೈಡ್ರೇಷನ್ ಅನ್ನ ಮಾಡಿದಾಗ ನಮಗೆ ಏನು ಸಿಗಬೇಕು ಅಂದ್ರೆ ಈಥೀನ್ ಸಿಗುತ್ತೆ. ಬಟ್ ನಾವು ಇದನ್ನು ಪ್ರಿಪೇರ್ ಮಾಡೋ ಅವಶ್ಯಕತೆ ಇಲ್ಲ, ಜಸ್ಟ್ ನಾನು ಹೇಳಾಕತ್ತೀನಿ ಅಷ್ಟೇ, ಈಥೀನ್. ಬಟ್ ಅದೇ ಒಂದು ಇಥೆನಾಲ್ ಮಾಲಿಕ್ಯೂಲ್ ಅನ್ನ ತಗೊಂಡು ಅಗೇನ್ ಅದನ್ನ ಡಿಹೈಡ್ರೇಷನ್ ಅಂತಂದ್ರೆ ಏನೇನ್ರಿ? ಕಾನ್ಸಂಟ್ರೇಟೆಡ್ H2SO4 ಬಟ್ ಅಟ್ 413 ಕೆಲ್ವಿನ್. ಎಷ್ಟು ಕೆಲ್ವಿನ್ ಹೇಳ್ರಿ ಇಲ್ಲಿ? 413 ಕೆಲ್ವಿನ್ ಒಳಗಡೆ ಮಾಡಿದಾಗ ಆಮೇಲೆ ಒಂದೇ ಒಂದು ಮೋಲ್ಸ್ ಅನ್ನ ತಗೊಳ್ಳಂಗಿಲ್ಲ. ಇಲ್ಲಿ 2 moles ಆಫ್ ಎಥೆನಾಲ್ ಈಸ್ ಡಿಹೈಡ್ರೇಟೆಡ್ ಇನ್ ದ ಪ್ರೆಸೆನ್ಸ್ ಆಫ್ ಕಾನ್ಸಂಟ್ರೇಟೆಡ್ H2SO4 at 413 ಕೆಲ್ವಿನ್. ಇಟ್ ಗಿವ್ಸ್ ಏನು ಅಂತಂದ್ರೆ CH3 CH2 OCH3 CH2 CH3. ದಿಸ್ ಇಸ್ ಡೈಇಥೈಲ್ ಈಥರ್ ಅಂತ ಹೇಳ್ತೀವಿ. ಈಗ ಡೈಇಥೈಲ್ ether. This is the first preparation of ether. This is the first preparation. ಸರ್ ಈಥರ್ ಅಟ್ಟ ಕೇಳಿದ್ರಿ ಅಂತಂದ್ರೆ ಇದನ್ನ ಅಟ್ಟ ರಿಯಾಕ್ಷನ್ ಬರುತ್ತೆ. ನಾನು ಎರಡೂ ನಾನು ಇಲ್ಲಿ ಚೇಂಜಸ್ ಏನಂತಂದ್ರೆ 443 ಒಳಗಡೆ ಡಿಹೈಡ್ರೇಟ್ ಆಯಿತು, ಒಂದೇ ಮೋಲ್ ಇತ್ತಂತಂದ್ರೆ ಏನು ಬರುತ್ತೆ? ಇಲ್ಲಿ ನಮಗೆ ಈಥೀನ್ ಬರುತ್ತೆ. 413 ಕ್ಯಾಲ್ವಿನ್ ಒಳಗಡೆ ಇಲ್ಲಿ 2 moles ತಗೋಬೇಕು. ನಾನು ಬರ್ದಿಲ್ಲ ಅಷ್ಟೇ, 2 moles ಸರ್ ಅಲ್ರಿ. CH3 CH2 ಎರಡು ಅದಾವ್ರಿ, ಬಟ್ ಇಲ್ಲಿ ಒಂದೋ ಐತಲ್ರಿ ಅಂತ ಕೇಳಿದ್ರೆ ಇಲ್ಲಿ 2 moles ಆಫ್ ಎಥೆನಾಲ್ ಅನ್ನ ತಗೊಂಡಿರ್ತೀವಿ. ದಿಸ್ 2 moles ಆಫ್ ಎಥೆನಾಲ್ ಈಸ್ ಡಿಹೈಡ್ರೇಟೆಡ್ ಬೈ ದ concentrated H2SO4 at 413 Kelvin. It gives diethyl ether. This is the first preparations of ether. In second one, is one of the named reaction and very important reaction. It is very important preparations, that is Williamson's ether synthesis. Synthesis is nothing but preparation ಅನ್ನಲ್ಲ. ಬಟ್ ಈ ವಿಲಿಯಮ್ಸನ್ ಅನ್ನೋ ಒಬ್ಬ ಸೈಂಟಿಸ್ಟ್, ಕೆಮಿಸ್ಟ್ರಿ ಏನು ಮಾಡ್ತಾನಂತಂದ್ರೆ ತನ್ನದೇ ಆದಂಥ ಒಂದು ಪ್ರಿಪರೇಷನ್ ಅನ್ನು, ವೆರಿ ಸಿಂಪಲ್ ಪ್ರಿಪರೇಷನ್. ಸೊ ಇಲ್ಲಿ ಏನು ಸರ್ ಇಲ್ಲಿ ಸಿಂಪಲ್ ಪ್ರಿಪರೇಷನ್ ಅಂತಂದ್ರೆ ಯಾವ ರೀತಿ ಸಿಂಪಲ್ ಪ್ರಿಪರೇಷನ್ ಅಂತೀವಿ ಅಂತಂದ್ರೆ, ಸೊ ಇಲ್ಲಿ ಏನು ಮಾಡ್ತಾನಂತಂದ್ರೆ ನಾವು ಅಲ್ಕೈಲ್ ಹ್ಯಾಲೈಡ್ ಅನ್ನು ತಗೊಂಡ್ರೆ, ಅಲ್ಕೈಲ್ ಹ್ಯಾಲೈಡ್ ಅಂತಂದ್ರೆ ನಾವು ಆಲ್ರೆಡಿ ಗೊತ್ತು ನಮ್ಗೆ, ದಟ್ ಈಸ್ ನಥಿಂಗ್ ಬಟ್ RX. Alkyl halide is react with
ಸೋಡಿಯಂ ಆಲ್ಕೋಕ್ಸೈಡ್ ಅಂದ್ರೆ ಇದನ್ನ ನಾನು ದಟ್ ಈಸ್ R-ONA ಅಂತ ಬರಿತೀನಿ. ಓಕೆ, ಸೊ ದಿಸ್ ಇಸ್ ಸೇಡ್ ಟು ಬಿ ಸೋಡಿಯಂ ಆಲ್ಕೋಕ್ಸೈಡ್. ಓಕೆ, ಇದನ್ನ ಸ್ಪ್ಲಿಟ್ ಮಾಡಿದ್ರೆ ಗೊತ್ತು ನಿಮ್ಗೆ. ಸ್ಪ್ಲಿಟ್ ಮಾಡಿದ್ರೆ ಏನ್ ಬರುತ್ತೆ ಹೇಳ್ರಿ, Na ಪ್ಲಸ್ ಆಮೇಲೆ O ಮೈನಸ್. ಇದನ್ನ ಸ್ಪ್ಲಿಟ್ ಮಾಡಿದ್ರೆ ಅಂತಂದ್ರೆ ಏನ್ ಬರುತ್ತೆ ಹೇಳ್ರಿ, R ಪ್ಲಸ್ ಆಮೇಲೆ X ಮೈನಸ್. ಎಲ್ಲಿ ಪ್ಲಸ್ ಮೈನಸ್. ಓಕೆ, ಈ X ಮೈನಸ್ ಈ Na ಪ್ಲಸ್ ಕೂಡಿ ಏನಾಯ್ತು ನೋಡ್ರಿ ನಮ್ಗೆ ಇಲ್ಲಿ ಪ್ಲಸ್ ಆಫ್ NaX. ಬಟ್ ರಿಮೈನಿಂಗ್ ಏನು ಉಳಿತು ನೋಡ್ರಿ, ಇಲ್ಲಿ R ಉಳಿದೈತಿ, ಇಲ್ಲಿ R' ಉಳಿದೈತಿ. therefore the product ಅಥವಾ coming product is nothing but ಏನಂತೀವಪ್ಪ ಅಂತಂದ್ರೆ ನಾವು ಈಥರ್ ಅಂತೀವಿ. This reaction is called as Williamson's ether synthesis reaction or simply Williamson's reaction. A similar alkyl halide is treated with the sodium hydroxide, it gives ether and this is said to be a sodium halide. ಅಲ್ಲಿ ನಾವು ಒಂದು ಎಕ್ಸಾಂಪಲ್ ಅನ್ನು ತಗೋತೀನಿ. ನಾನು ಎಕ್ಸಾಂಪಲ್ ಯಾವುದು ತಗೊಂಡಿದ್ದೀನಪ್ಪ ಅಂತಂದ್ರೆ ಇಲ್ಲಿ ನಾನು C2H5Cl ಅನ್ನು ತಗೋತೀನಿ. This is the example. C2H5Cl, this is said to be ethyl chloride. Ethyl chloride is react with sodium methoxide. Yes, same ಬರುತ್ತೆ ಹೇಳಿ ನೋಡೋಣ. ಅಗೇನ್ Na ಪ್ಲಸ್ ಈ Cl ಮೈನಸ್ ಕೂಡಿ NaCl ಆಯ್ತು. ರಿಮೈನಿಂಗ್ ಏನು ಉಳಿತು ಹೇಳಿ, C2H5 ಆಮೇಲೆ ಇಲ್ಲಿ CH3O. ಇಟ್ ಬಿಕಮ್ಸ್ ಏನು ಅಂತಂದ್ರೆ ಈಗ CH3OC2H5 ಪ್ಲಸ್ ಆಫ್ ಏನು ಬರೀತೀನಿ ಅಂತ ನಾನು NaCl ಅಂತ ಬರೀತೀನಿ. ಇದರ ನೇಮ್ ಮಾಡಬೇಕಂದ್ರೆ ethyl ether. ಇಟ್ ಇಸ್ ಅ ಕಾಮನ್ ನೇಮ್ ಆರ್ methoxyethane. ಸೊ ನಾನು ಬೆಸ್ಟ್ ಅಂದ್ರೆ ಐಪ್ಯಾಕ್ ನೇಮ್ ಬರೀತೀನಿ. So this is called as methoxyethane and this reaction is called as Williamson ether synthesis. This is the first example. ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ಬರೀತೀನಿ, ಪ್ರಾಕ್ಟೀಸ್ ಆಗಲಿ. ಇದು ವೆರಿ ಸಿಂಪಲ್. ಏನು ಇನ್ ದ ಪ್ರೆಸೆನ್ಸ್ ಏನು ಇರೋದಿಲ್ಲ, ಇಲ್ಲಿ ಡೈರೆಕ್ಟ್ ಒಂದು ಅಲ್ಕೈಲ್ halide ಇನ್ನೊಂದು ಸೋಡಿಯಂ ಆಲ್ಕೋಕ್ಸೈಡ್ ಆಗಿದೆ ಅಂತಂದ್ರೆ ಆಟೋಮೆಟಿಕ್ ರಿಯಾಕ್ಷನ್ ಆಗುತ್ತೆ. ಯಾಕಂದ್ರೆ ಇದು ಈ ಕಂಪೌಂಡ್ ನಮ್ದು ಅನ್ಸ್ಟೇಬಲ್ ಇದೆ, ಅಂದ್ರೆ ಅಷ್ಟು ಜಾಸ್ತಿ ಸ್ಟೇಬಲ್ ಇರಂಗಿಲ್ಲ. ಸ್ಟೇಬಲ್ ಆಗೋದು ಇವು ನಮ್ಮ ರಿಯಾಕ್ಷನ್ಸ್ ಆಗ್ತದೆ. ಓಕೆ, ಸೊ ಇನ್ನೊಂದು ಎಕ್ಸಾಂಪಲ್ ಬರೋಣ, ವೆರಿ ಇಂಪಾರ್ಟೆಂಟ್. ಆಮೇಲೆ ವರ್ಡಿಂಗ್ನಾಗೂ ಹೇಳಿ ನಾನು, when alkyl halide is treated with the sodium alkoxide, it gives ether. The reaction is called as Williamson's ether synthesis. ನೆಕ್ಸ್ಟ್ ಎಕ್ಸಾಂಪಲ್ ತಗೋತೀನಿ. ಇದರಲ್ಲಿ ನಾನು ಇನ್ನೊಂದು ಎಕ್ಸಾಂಪಲ್ ಅನ್ನು ತಗೋಣ. ಬರೀ ಎರಡೇ ಪ್ರಿಪರೇಷನ್ಸ್ ನಾವು ಅದರ ಸಲುವಾಗಿ. ಇನ್ನೊಂದು ಪ್ರಿಪರೇಷನ್ ಸ್ವಲ್ಪ ನಿಮಗೆ ಈ ರೀತಿ ಒಂದು ಎಕ್ಸಾಂಪಲ್, ಫಾರ್ ಎಕ್ಸಾಂಪಲ್ ನಂಬರ್ 2 ಅಂತ ಕೊಡ್ತೀನಿ ನಾನು. ಎಕ್ಸಾಂಪಲ್ ನಂಬರ್ 2 ಏನು ಮಾಡ್ತೀನಪ್ಪ ಅಂತಂದ್ರೆ CH3CCH3 here CH3ONA plus of CH3Cl. ಇದಕ್ಕೆ ನಾನು ನೇಮ್ ಏನಂತೀನಪ್ಪ ಅಂತಂದ್ರೆ ಸೋಡಿಯಂ ಟರ್ಷರಿ ಬ್ಯೂಟಾಕ್ಸೈಡ್. And this is, you know, that is methyl chloride. Yes, ಹಂಗಾದ್ರೆ ನೀವು ಏನು ಮಾಡಬೇಕು ಅಂತಂದ್ರೆ ನಾನು ಡೈರೆಕ್ಟ್ ಬೈ ಪ್ರಾಡಕ್ಟ್ ಅನ್ನು ಬರೀತೀನಿ. ಬೈ ಪ್ರಾಡಕ್ಟ್ ಈಸ್ NaCl. ಹಂಗಾದ್ರೆ ಈ ಪ್ರಾಡಕ್ಟ್ ಬರೀಬೇಕು X. What is the X? Or ಇಲ್ಲಿ ಏನು ಅನ್ನೋದು ನೀವು ಬರೀಬೇಕು. ಏನಾಗ್ತೈತೆ ಅನ್ನೋದು ನಿಮಗೆ ಗೊತ್ತು. ಏನೇನು ಇಲ್ಲಿ NaCl ಆಯ್ತು ಅಂತಂದ್ರೆ ಬರ್ತಕ್ಕಂಥ ಕಂಪೌಂಡು ನಮ್ಗೆ ಯಾವ ಕಂಪೌಂಡ್ ಬರುತ್ತೆ, ಈ ಥರ ಬರುತ್ತೆ. ಓಕೆ, ಅದರ ನೇಮ್ ಸಹಿತ ಬರೀಬೇಕು. ನೇಮ್ ಹೆಂಗೆ ಬರೀಬೇಕು ಅನ್ನೋದು ನಿಮಗೆ ಬಿಟ್ಟಿದ್ದು. ಅಂದ್ರೆ ಮಿಥಾಕ್ಸಿ ಯಾವ ರೀತಿ ಅಂತ 2-methoxy 2-methyl propane ಕಂಪೌಂಡ್ ಬರಬೇಕು. ಅದನ್ನು ಬರೆದು ಬಿಡ್ತೀನಿ ನಾನು. ಹಿಯರ್ 2-methoxy 2-methyl propane. Yes, ನೇಮ್ ಬರಲಿ, ನೀವು ಕಂಪೌಂಡ್ ಅಷ್ಟೇ ಬರೀತಾರೆ. ಓಕೆ, ಸೊ ದಿಸ್ ಇಸ್ ಅಬೌಟ್ ಅವರ್ ಕಂಪೌಂಡ್ ಬರೀಬೇಕು. ನೀವು ಹೋಮ್ವರ್ಕ್ ಇದ್ದಂಗೆ ನಿಮಗೆ ನಾನು ಇವಾಗ ನೇಮ್ ಸಹಿತ ಬರೋದ ನೀವು 2-methoxy 2-methyl propane ಬರಬೇಕಲ್ಲಿ ಯಾವ ರೀತಿ ಕಂಪೌಂಡ್ ಬರುತ್ತೆ. ದಿಸ್ ಇಸ್ ಕಾಲ್ಡ್ ಆಸ್ ವಿಲಿಯಮ್ಸನ್ಸ್ ether synthesis reaction. ಸೊ ನೆಕ್ಸ್ಟ್ ಇದರ ಫಿಸಿಕಲ್ ಪ್ರಾಪರ್ಟೀಸ್ ನೋಡ್ತೀವಿ. ಫಿಸಿಕಲ್ ಪ್ರಾಪರ್ಟೀಸ್ ಅಂತಂದ್ರೆ ಏನಿರಂಗಿಲ್ಲ ಹೇಳಿ ನಾನು.
ಫಿಸಿಕಲ್ ಪ್ರಾಪರ್ಟೀಸ್ ಆಲ್ಕೋಹಾಲು ಫಿನಾಲು ಈಥರು ಆಲ್ಮೋಸ್ಟ್ ಸೇಮ್ ಇರ್ತಾವೆ. ಈಥರ್ ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ಈಥರ್ ಈಸ್ ಲೆಸ್ ದ್ಯಾನ್ ದ ಆಲ್ಕೋಹಾಲ್. ಯಾಕಂತಂದ್ರೆ ಬಿಕಾಸ್ ಹಿಯರ್ ದರ್ ಇಸ್ ನೋ ಇಂಟರ್ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್. ಎಲ್ಲಿ ಇಂಟರ್ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಇರಂಗಿಲ್ಲ ಅಲ್ಲಿ ಸಾಲಿಬಿಲಿಟಿ ಇರಂಗಿಲ್ಲ. ಸರಿ, ಈ ಈಥರ್ಸ್ಗಳನ್ನು ತೊಗೊಂಡೋಗಿ ನೀರಾಗ ಹಾಕಿದೀವಿ ಅಂತಂದ್ರೆ ಕರಗತೈತೇನ್ರಿ ಅಂತ ಕೇಳಿದ್ರೆ ಕರಗೋದಿಲ್ಲ ಇದು, ಬಿಕಾಸ್ ಹೈಡ್ರೋಜನ್ ಬಾಂಡಿಂಗ್ ಇರಂಗಿಲ್ಲ ಅದು. ಹೌದಾ? ಅದೇ ರೀತಿ ಪೆಟ್ರೋಲ್ ತೊಗೊಂಡು ನೀರಾಗ ಹಾಕಿದೀವಿ ಅಂತಂದ್ರೆ ಕರಗಂಗಿಲ್ಲ, ಬಿಕಾಸ್ ಇಟ್ ಈಸ್ ಒನ್ ಆಫ್ ದ ಹೈಡ್ರೋಕಾರ್ಬನ್, ಬಿಕಾಸ್ ದರ್ ಇಸ್ ನೋ ಇಂಟರ್ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್. ಯಾವ ಸಾಲಿಬಲ್ ಆಗ್ತಾವಂತ ಒಂದು ವರ್ಡ್ ಯೂಸ್ ಮಾಡಿದೀವಿ ಅಂತಂದ್ರೆ ಅಲ್ಲಿ ಕಂಪಲ್ಸರಿ ಹೈಡ್ರೋಜನ್ ಬಾಂಡಿಂಗ್ ಇರುತ್ತೆ, ಸಾಲಿಬಿಲಿಟಿ. ಓಕೆ, ಸೊ ದಿಸ್ ಇಸ್ ಅವರ್ ಫಿಸಿಕಲ್ ಪ್ರಾಪರ್ಟಿ. ಇಷ್ಟೇ ಸಿಂಪಲ್ ಇದು. The boiling point of ether is less than the alcohol and hydrocarbons because there is no intermolecular hydrogen bonding. That is enough. ಆಮೇಲೆ ವಾಟರ್, these are the insoluble in water because of absence of hydrogen bonding. These are the two physical properties. ನಾನು ಡೈರೆಕ್ಟ್ ಎಲ್ಲಿ ಹೋಗ್ತೀನಪ್ಪ ಅಂತಂದ್ರೆ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಈಥರ್ ಹೋಗ್ತೀನಿ. Chemical properties of ethers. ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಈಥರ್ಸ್ ಒಳಗಡೆ ನಾವು ಹೆಂಗೆ ಆಲ್ಕೋಹಾಲ್ ಮತ್ತೆ ಫಿನಾಲ್ ಡಿಸ್ಕಷನ್ ಮಾಡಿದ್ವಿ, ಅದೇ ರೀತಿ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಈಥರ್ಸ್ ಅನ್ನ ಡಿಸ್ಕಸ್ ಮಾಡಬೇಕು. ಇಲ್ಲಿ ಏನ್ ಮಾಡ್ತೀನಪ್ಪ ಅಂತಂದ್ರೆ ನಾನು ಫಸ್ಟ್ ಹಿಯರ್ ರಿಯಾಕ್ಷನ್ ಇನ್ವಾಲ್ವಿಂಗ್ ಕ್ಲೀವೇಜ್ ಆಫ್ CO ಬಾಂಡ್. ಎಸ್, ಇದು ಒಂದೇ ಟೈಪ್ ರಿಯಾಕ್ಷನ್ ಇದ್ರಾಗ ಎರಡು ಬರೋಂಗಿಲ್ಲ, ಓನ್ಲಿ ಒನ್ ರಿಯಾಕ್ಷನ್ ಮಾತ್ರ ಐತಿ. ದಟ್ ಈಸ್ ರಿಯಾಕ್ಷನ್ ಇನ್ವಾಲ್ವಿಂಗ್ ಕ್ಲೀವೇಜ್ ಆಫ್ CO ಬಾಂಡ್. ಓಕೆ, ಸೊ ಇಲ್ಲಿ ಅದ್ರಾಗ ಫಸ್ಟ್ ಒಂದು ಏನು ಮಾಡ್ತೀವಪ್ಪ ಅಂತಂದ್ರೆ ವಿತ್ ಹೈಡ್ರೋಜನ್ ಹ್ಯಾಲೈಡ್ ಜೊತೆ ರಿಯಾಕ್ಟ್ ಆಗಿದ್ರೆ ಏನು ಬರ್ತೈತಿ ಅನ್ನೋದು ನೋಡೋಣ. ಎಸ್, ಇಲ್ಲಿ ನಾನು ಫಸ್ಟ್ ಏನು ತಗೊಂಡಿರ್ತೀನಪ್ಪ ಅಂತಂದ್ರೆ ಒಂದು ಈಥರ್ ಅನ್ನ ತಗೊಂಡಿರ್ತೀನಿ. ನಾನು ಅರೋಮ್ಯಾಟಿಕ್ ಈಥರ್ ಅನ್ನ ತಗೊಂಡ್ರಿ, ಅನ್ಸಿಮೆಟ್ರಿಕ್ ಈಥರ್ ಅನ್ನ ತಗೊಂಡಿರ್ತೀನಿ. ಅಸಿಮೆಟ್ರಿಕ್ ಈಥರ್, ದಟ್ ಈಸ್ ನಥಿಂಗ್ ಬಟ್ OR is general reaction. This is called as ethyl alkyl aryl ether ಅಂತ ತಗೋತೀನಿ. ನಾನು ಸಿಂಪ್ಲಿ ಇದು ಈಥರ್ ಅಂತ ಬರೀತೀನಿ ಅಷ್ಟೇ. ಇದನ್ನ ಹೈಡ್ರೋಜನ್ ಹ್ಯಾಲೈಡ್ ಜೊತೆ ರಿಯಾಕ್ಟ್ ಮಾಡ್ತೀನಿ. ಹೈಡ್ರೋಜನ್ ಹ್ಯಾಲೈಡ್ ದಟ್ ಈಸ್ ಸೇಡ್ ಟು ಬಿ HX. ಬ್ರೇಕ್ ಮಾಡಿದ್ರೆ ಗೊತ್ತು ನಮ್ಗೆ. ಬ್ರೇಕ್ ಮಾಡಿದ್ರೆ ನಮ್ಗೆ ಹೇಗೆ ದಿಸ್ ಇಸ್ H ಪ್ಲಸ್ and this is X minus. Similarly ಇದನ್ನು ಬ್ರೇಕ್ ಮಾಡಿದ್ವಿ ಅಂತಂದ್ರೆ O minus and R plus. ಈ R plus X minus ಕೂಡಿ again RX, ಆಮೇಲೆ O minus H plus ಕೂಡಿ ಏನು ಬರುತ್ತೆ ಇಲ್ಲಿ phenol. This is one of the preparation of phenol as well as chemical properties of ಏನಂತೀವಪ್ಪ ಅಂತಂದ್ರೆ ನಾವು ಈಥರ್ ಅಂತೀವಿ. ಅಂದ್ರೆ ಕನ್ವರ್ಷನ್ ಆಫ್ ಫಿನಾಲ್ ಟು ಏನಪ್ಪ ಅಂತಂದ್ರೆ ಕನ್ವರ್ಷನ್ ಆಫ್ ಈಥರ್ ಟು ಫಿನಾಲ್ ಏನು ಬರಂಗಿಲ್ಲ. ಇಲ್ಲಿ ಜಸ್ಟ್ ಏನಂತಂದ್ರೆ ಈಥರ್ ಈಸ್ ರಿಯಾಕ್ಟ್ ವಿತ್ ಹೈಡ್ರೋಜನ್ ಹ್ಯಾಲೈಡ್. ಗಿವ್ಸ್ ಫಿನಾಲ್ ಅಂಡ್ alkyl halide. This is a reaction. ಇದರ ಎಕ್ಸಾಂಪಲ್ ನೋಡೋಣ. ಈಗ ಎಕ್ಸಾಂಪಲ್ ಯಾವ ರೀತಿ ಎಕ್ಸಾಂಪಲ್ ಬರೀತೀವಿ ಅಂತಂದ್ರೆ ನಾವು ಎಸ್ ಓಕೆ ಫಸ್ಟ್ ಎಕ್ಸಾಂಪಲ್ ಬರೀತೀನಿ ನಾನು. ಈ ಫಸ್ಟ್ ಎಕ್ಸಾಂಪಲ್ ಯಾವ ರೀತಿ ಬರೀತೀನಿ ಅಂತಂದ್ರೆ ಈ ರೀತಿ ಒಂದು ಕಾಂಪೌಂಡ್ ಬರ್ಕೋತೀವಿ CH3 CCH3 and CH3 here OCH3. ಈ ರೀತಿ ಒಂದು ಕಾಂಪೌಂಡ್ ಐತೆ ಹೌದಾ. ಈ ಕಾಂಪೌಂಡ್ ಗೆ ಏನು ಅಂತೀನಿ ಅಂತಂದ್ರೆ ನಾನು ದಿಸ್ ಇಸ್ ಮಿಥಾಕ್ಸಿ ಗ್ರೂಪ್ ಮೀಥೈಲ್ ಅಂಡ್ ಅಗೇನ್ ಅದನ್ನ ಹೇಳಿ ನೋಡ್ರಿ ನಾನು ಅದೇ ಕಾಂಪೌಂಡ್ ಇಲ್ಲಿ ಬರೋದು ನೋಡಿ 2-methoxy ಯಾಕಂತ ಹೇಳ್ತೀನಿ ನಾನು. ದಿಸ್ ಇಸ್ ಫಸ್ಟ್ ಕಾರ್ಬನ್ ಆಟಮ್, ಸೆಕೆಂಡ್ ಕಾರ್ಬನ್ ಆಟಮ್, ಥರ್ಡ್. ದಿಸ್ ಇಸ್ 2-methoxy 2-methyl propane. ಎರಡನೇ ಕಾರ್ಬನ್ ಆಟಮ್ಗ ಈ ಗ್ರೂಪ್ ಮಿಥಾಕ್ಸಿ ಗ್ರೂಪ್, ಎರಡನೇ ಕಾರ್ಬನ್ ಆಟಮ್ಗ ಈ ಗ್ರೂಪ್ ಮಿಥೈಲ್ ಗ್ರೂಪ್. ಓಕೆ, ಆಮೇಲೆ ಏನಪ್ಪ ಅಂತಂದ್ರೆ ಪ್ರೋಪೇನ್ 2-methoxy 2-methyl propane. This is react with hydrogen iodide. ನಾನು HX ಜಾಗದಾಗ ಯಾವ ತಗೊಂಡ ಈಗ ಹೈಡ್ರೋಜನ್ ಅಯೋಡೈಡ್. ಎಲ್ಲಿ ಕ್ಲೀವ್ ಆಗಬೇಕು ಹೇಳಿ ಬಾಂಡು ದ ರಿಯಾಕ್ಷನ್ ಇನ್ವಾಲ್ವಿಂಗ್ ಕ್ಲೀವೇಜ್ ಆಫ್ CO ಬಾಂಡ್ ಅಂದ್ರೆ ಈ ಕಾರ್ಬನ್ ಮತ್ತೆ ಈ ಬಾಂಡ್ ಹೌದಾ.
ಇಲ್ಲಿ ಬ್ರೇಕ್ ಆಗುತ್ತೆ. ಓ ಇದು ಓ ಮೈನಸ್ ಆಗುತ್ತಾ, ಆಮೇಲೆ ಈ ಎಚ್ ಜೊತೆ ಕೂಡಿ ಓ ಎಚ್ ಆಗುತ್ತಾ, ಈ ಕಾಂಪೌಂಡ್ ಪ್ಲಸ್ ಇರುತ್ತಾ, ಇಲ್ಲಿ ಐ ಮೈನಸ್ ಇರುತ್ತಾ, ಇಟ್ ಬಿಕಮ್ಸ್ CH3 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 I. This is called as tertiary butyl iodide. Tertiary butyl iodide plus remaining byproduct ಯಾವ ಬರುತ್ತೆ ಅಂದ್ರೆ ಇಲ್ಲಿ ನೋಡ್ರಿ ಇದು ಟೋಟಲ್ ಗ್ರೂಪ್ ಇದು, ಈ ಟೋಟಲ್ ಗ್ರೂಪ್ ಆಮೇಲೆ BH ಕೂಡಿ ಏನಾಗ್ತೈತಪ್ಪ ಅಂತಂದ್ರೆ CH3OH. This is called as methanol. Okay, so ಈ ರೀತಿ ನಾವು ಏನು ಮಾಡ್ತೀವಿ ಅಂತಂದ್ರೆ that is reaction involving the cleavage of CO1 with hydrogen halide ಒಳಗಡೆ ನಾವು ರಿಯಾಕ್ಷನ್ ನೋಡ್ತೀವಿ. ಇದ್ರಾಗ ಇನ್ನೊಂದು ಟೈಪ್ ನಿಮಗೆ ಕ್ವಶನ್ ಕೇಳ್ತಾರೆ. ಯಾವ ಕ್ವಶನ್ ಅಂತಂದ್ರೆ ಆ ಕ್ವಶನ್ ಬರೀತೀನಿ ನಾನು ಫಸ್ಟ್ ಇಲ್ಲಿ. ಇದ್ರಾಗ ಸೆಕೆಂಡ್ ಎಕ್ಸಾಂಪಲ್ ಇದು conversion of anisole, conversion of anisole to phenol. Write the conversion of anisole to phenol ಅಂತ ಕೇಳ್ತಾರೋ ಅದಕ್ಕೆ ಯಾವ ರೀತಿ ಬರಬೇಕಾದ್ರೂ ಡಿಸ್ಕಸ್ ಮಾಡ್ಕೋತ ಹೋಗೋಣ. Okay, phenol to anisole or anisole to phenol. But first to phenol to anisole. ಆಮೇಲೆ ಫಸ್ಟ್ phenol to anisole ಅಂದ್ರೆ ವಿಲಿಯಮ್ಸನ್ಸ್ ಈಥರ್ ಸಿಂಥಸಿಸ್ ಒಳಗಡೆ ಇದೊಂದು ರಿಯಾಕ್ಷನ್ ಹೇಳ್ಬೇಕಾಗಿತ್ತು ನಾನು ಇವಾಗ ಅದನ್ನ ಇಲ್ಲಿ ಹೇಳಾತೀನಿ ಈಗ. ಎಸ್ ನೋಡ್ರಿ ಕನ್ವರ್ಷನ್ ಇದ್ರೊಳಗಡೆ ಬರಂಗಿಲ್ಲ, ಸಾರಿ. ಸೊ ಈ ವಿತ್ ಹೈಡ್ರೋಜನ್ ಹ್ಯಾಲೈಡ್ ಒಳಗಡೆ ಬರಂಗಿಲ್ಲ, ಜಸ್ಟ್ ಸಿಂಪಲ್ ಇದು ಒಂದು ರಿಯಾಕ್ಟಿವ್ ಇದೊಂದು ಕ್ವಶನ್ ಇದೆ. ದಿಸ್ ಒನ್ ಕ್ವಶನ್, ರೈಟ್ ದ ರಿಯಾಕ್ಷನ್ ಆಫ್ ಕನ್ವರ್ಷನ್ ಆಫ್ ಫಿನಾಲ್. ಫಿನಾಲ್ ಬರ್ತದೆ ಫಸ್ಟ್. Phenol is a react with sodium hydroxide. It gives sodium phenate. ಈ ಸೋಡಿಯಂ ಫೆನೇಟ್ ಅನ್ನ CH3Cl ಜೊತೆ ರಿಯಾಕ್ಟ್ ಮಾಡ್ತೀವಿ, ಮೀಥೈಲ್ ಕ್ಲೋರೈಡ್. ಸೊ ಅವಾಗ ಏನಾಗುತ್ತೆ ಅಂತಂದ್ರೆ ಈ NaCl ಕೂಡಿ NaCl ಇಟ್ ಬಿಕಮ್ಸ್ ಏನ್ ಬರುತ್ತಪ್ಪ ಅಂತಂದ್ರೆ ಇಲ್ಲಿ ಏನು ಬರುತ್ತೆ OCH3 plus of NaCl and this is said to be ಏನಂತಪ್ಪ ಅಂತಂದ್ರೆ ನಾವು anisole ಅಂತೀವಿ, ಇದಕ್ಕೆ ಏನಂತಪ್ಪ ಅಂತಂದ್ರೆ ನಾವು ಸೋಡಿಯಂ ಫೆನೇಟ್ ಅಂತೀವಿ. ಸೊ ಈ ಒಂದು ರಿಯಾಕ್ಷನ್ ಫ್ರಮ್ ದ ಸೆಕೆಂಡ್ ಸ್ಟೆಪ್ ರಿಯಾಕ್ಷನ್ ನಾವು ಏನಂತೀವಿ ಅಂತಂದ್ರೆ ವಿಲಿಯಮ್ಸನ್ ಈಥರ್ ಸಿಂಥಸಿಸ್ ರಿಯಾಕ್ಷನ್ ಅಂತೀವಿ. ಈ ರೀತಿ ಕನ್ವರ್ಷನ್ಸ್ ಕೇಳ್ತಿರ್ತಾರೆ ಮ್ಯಾಕ್ಸಿಮಮ್ಮು, ಅದರ ಸಲುವಾಗಿ ಅದೊಂದು ಕನ್ವರ್ಷನ್ಸ್ ನಾನು ನಿಮಗೆ ಬಿಟ್ಟಿದ್ದೆ, ಅದನ್ನು ಹೇಳಿದೀಗ. Yes, and last chemical properties of ether. ಇದರಲ್ಲಿ ಫಸ್ಟ್ ಒನ್ ಆಗಿದ್ದೀಗ, ಇದ್ರಾಗ ಸೆಕೆಂಡ್ ಒನ್ ಯಾವಪ್ಪ ಅಂತಂದ್ರೆ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್. ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ಆಫ್ ether. ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ಸ್ ಆಫ್ ether. ಯಾವಾಗಲೂ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ಸ್ ಆಗಬೇಕಂದ್ರೆ ಅರೋಮ್ಯಾಟಿಕ್ ಕಂಪೌಂಡ್ಗಳು ಇರಬೇಕು. ಅರೋಮ್ಯಾಟಿಕ್ ಈಥರ್ ಅಂತಂದ್ರೆ ನಮ್ದು ಅನಿಸೋಲ್. ಎಸ್, ಅದ್ರಾಗ ಫಸ್ಟ್ ಒಂದು ನಾನು ಏನು ಮಾಡ್ತೀನಪ್ಪ ಅಂತಂದರೆ ಇದರಲ್ಲಿ ಹ್ಯಾಲೋಜಿನೇಷನ್ ಆಯಿತು, ಆಮೇಲೆ ಬ್ರೋಮಿನೇಷನ್, ಹ್ಯಾಲೋಜಿನೇಷನ್ ಆಯಿತು. ಅದರಲ್ಲಿ ಬ್ರೋಮಿನೇಷನ್ ಅಥವಾ ಕ್ಲೋರಿನೇಷನ್ ನೋಡೋಣ, ನೈಟ್ರೇಷನ್ ನೋಡಬೇಕು, ಫೆಡಲ್ ಕ್ರಾಫ್ಟ್ ಅಲ್ಕೈನೇಷನ್ ನೋಡಬೇಕು, ಫೆಡಲ್ ಕ್ರಾಫ್ಟ್ ಅಸೈನೇಷನ್ ನೋಡಬೇಕು. ದಟ್ಸ್ ಆರ್ ಇನಫ್. ಸೊ ನಾನು ಫಸ್ಟು ಹ್ಯಾಲೋಜಿನೇಷನ್ ನೋಡ್ತೀನಿ. ಆ ಹ್ಯಾಲೋಜಿನೇಷನ್ ಒಳಗಡೆ ಆಲ್ರೆಡಿ ಎಲ್ಲ ಗೊತ್ತು ನಿಮಗೆ, ಏನು ಹೇಳೋ ಅವಶ್ಯಕತೆ ಇಲ್ಲ. ಹ್ಯಾಲೋಜಿನೇಷನ್ ಒಳಗಡೆ ಬ್ರೋಮಿನೇಷನ್ ನೋಡ್ತೀನಿ. ಇಲ್ಲಿ ಫಿನಾಲ್ ಸರಿ ಹಾಗೂ ಅನಿಸೋಲ್ ಅನ್ನು ತಗೊಂಡಿರ್ತೀನಿ. ಅನಿಸೋಲ್ ದಟ್ ಈಸ್ OCH3 is reacting with bromine Br2 in the presence of carbon disulfide or chloroform. It gives one ortho product and one para product. This is ortho bromoanisole
anisole and this is para-bromoanisole. ಇದರ ಮೇಜರ್ ಪ್ರಾಡಕ್ಟ್ ಯಾವ್ದು ಇರುತ್ತೆ ಅಂತ ಗೊತ್ತು. ಇವೆಲ್ಲ ನೀವು ಹೋಮ್ವರ್ಕ್ ಮಾಡಬೇಕು. ಯೂಶಲಿ ಎಲ್ಲಿ ನೋಡ್ರಿ ನೀವು ಫಿನಾಲ್ನಾಗ OH ಇತ್ತು, ಬಟ್ ಈ ಆ ಜಾಗದಾಗ OCH3 ಮಾತ್ರ ಅನಿಸೋಲ್ ತೊಗೊಂಡ್ಬಿಡು ಅಷ್ಟೇ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಹ್ಯಾಲೋಜಿನೇಷನ್ ರಿಯಾಕ್ಷನ್. ಅದ್ರಾಗ ನಾನು ಬ್ರೋಮಿನೇಷನ್ ತೊಗೊಂಡನಿ. ಓನ್ಲಿ ಮೋನೋ ಸಬ್ಸ್ಟಿಟ್ಯೂಟೆಡ್ ಮಾತ್ರ ಡಿಸ್ಕಸ್ ಮಾಡೋಣ ಇಲ್ಲಿ. ನೆಕ್ಸ್ಟ್ ಇದರಾಗ ಸೆಕೆಂಡ್ ಒನ್, ಇದು ವರ್ಡ್ನಾಗ ನೀವು ಸೆಂಟೆನ್ಸ್ನಾಗ ಬರಿಬೇಕು ನೀವು. Anisole is reacting with bromine in the presence of carbon disulfide. It gives ortho-bromoanisole and para-bromoanisole, and the major product is para-bromoanisole. ಇದ್ರಾಗ ನೆಕ್ಸ್ಟ್ ಈ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಒಳಗಡೆ ಹ್ಯಾಲೋಜಿನೇಷನ್ ಆದಮೇಲೆ ಫ್ರಿಡಲ್-ಕ್ರಾಫ್ಟ್ ಅಲ್ಕೈಲೇಷನ್. ಫ್ರಿಡಲ್-ಕ್ರಾಫ್ಟ್ ಅಲ್ಕೈಲೇಷನ್. ಎಸ್, ಫ್ರಿಡಲ್-ಕ್ರಾಫ್ಟ್ ಅಲ್ಕೈಲೇಷನ್ ಅಂತಂದ್ರೆ ನೋಡ್ರಿ, ಇಲ್ಲೂ ಅನಿಸೋಲ್ ತಗೋಬೇಕು. ಅನಿಸೋಲ್ ಈಸ್ ರಿಯಾಕ್ಟ್ ಆರ್ ಟ್ರೀಟೆಡ್ ವಿತ್ the methyl chloride. methyl chloride ಜೊತೆ ಅನಿಸೋಲ್ ರಿಯಾಕ್ಟ್ ಆಗುತ್ತಾ. ಕಂಪಲ್ಸರಿ ಫ್ರಿಡಲ್-ಕ್ರಾಫ್ಟ್ ಅಲ್ಕೈಲೇಷನ್ ಅಂತಂದ್ರೆ ಕ್ಯಾಟಲಿಸ್ಟ್ ಯೂಸ್ ಮಾಡಬೇಕಂತ ಹೇಳಿನಿ. ಅದು ಯಾವ ಕ್ಯಾಟಲಿಸ್ಟ್ ಹೇಳ್ರಿ? ದಟ್ ಈಸ್ anhydrous AlCl3. anhydrous AlCl3 ಅನ್ನು ಕಂಪಲ್ಸರಿ ಆಗಿ ಯೂಸ್ ಮಾಡಬೇಕು. ಅನಿಸೋಲ್ ಈಸ್ ರಿಯಾಕ್ಟ್ ವಿತ್ methyl chloride in the presence of anhydrous AlCl3. ಇಲ್ಲಿ ನೋಡ್ರಿ ಹೆಂಗೆ ಬ್ರೇಕ್ ಆಗುತ್ತೆ ಅಂತಂದ್ರೆ ಎಲೆಕ್ಟ್ರೋಫೈಲ್ ಆಗುತ್ತೆ. ಇಲ್ಲಿ CH3 ಪ್ಲಸ್ ಇಸ್ ಎಲೆಕ್ಟ್ರೋಫೈಲ್, Cl ಮೈನಸ್ ಇಸ್ ಎಲೆಕ್ಟ್ರೋಫೈಲ್. ಈ CH3 ಒಂದು ಆರ್ಥೋ ಪೊಸಿಷನ್ ಕಡೆ ಅಟ್ಯಾಚ್ ಆಗ್ಬೋದು ಅಥವಾ ಪ್ಯಾರಾ ಪೊಸಿಷನ್ ಕಡೆ ಅಟ್ಯಾಚ್ ಆಗ್ಬೋದು. ಸೊ ಅಲ್ಲಿ ನಮಗೆ ಆರ್ಥೋ ಪೊಸಿಷನ್ಗೂ ಅಟ್ಯಾಚ್ ಆಗಿದ್ದ ಕಂಪೌಂಡ್ ನೋಡೋಣ, ಪ್ಯಾರಾ ಪೊಸಿಷನ್ ಅಟ್ಯಾಚ್ ಆಗಿದ್ದ ಕಂಪೌಂಡ್ ಸಹಿತ ನೋಡೋಣ. as here OCH3 and this is CH3. this is ortho methyl anisole ಅಥವಾ 2-methyl anisole ಅಂತ ಬರೀತೀವಿ. 2-methyl anisole. ಇನ್ನೊಂದು ಪ್ರಾಡಕ್ಟ್ ಯಾವುದು ಅಂತ ಹೇಳಿ ನೋಡೋಣ. 4-methyl anisole which is major product ಅಂತ ಕೇಳಿದ್ರೆ ಯಾವುದು ಹೇಳಬೇಕು? 4-methyl anisole ಅಂತ ಹೇಳಬೇಕು. ಯಾಕಂದ್ರೆ ಪ್ಯಾರಾ ಸಬ್ಸ್ಟಿಟ್ಯೂಟೆಡ್ ಅದು. Yes, this is 4-methyl anisole and this reaction is called as ಫ್ರಿಡಲ್-ಕ್ರಾಫ್ಟ್ alkylation reaction. Okay, ಇದ್ರಾಗ ಇನ್ನೊಂದು ನೋಡೋಣ ನಾವು. ಇದನ್ನ ಬರ್ಕೊಂಡ್ಬಿಡ್ರಿ, ಪಾಸ್ ಮಾಡ್ರಿ, ವಿಡಿಯೋ ಪಾಸ್ ಮಾಡಿ ನೋಡ್ಕೋಬೇಕು. ಇದ್ರಾಗ ನೆಕ್ಸ್ಟ್ API2C reaction, that is ಫ್ರಿಡಲ್-ಕ್ರಾಫ್ಟ್ acylation. ಫ್ರಿಡಲ್-ಕ್ರಾಫ್ಟ್ acylation reaction. ಎಸ್ ಸರ್, ಫ್ರಿಡಲ್-ಕ್ರಾಫ್ಟ್ acylation reaction ಅಂತಂದ್ರೆ ಎಲ್ಲ ಸೇಮ್ ಇರುತ್ತೆ, ಬಟ್ ಇಲ್ಲಿ ಓನ್ಲಿ ಚೇಂಜಸ್ ಏನಿರ್ತೈತಪ್ಪ ಅಂತಂದ್ರೆ ಓನ್ಲಿ ಚೇಂಜಸ್ ಯಾವ ರೀತಿ ಚೇಂಜಸ್ ಇರ್ತೈತಿ ನೋಡೋಣ. ಇದರಿಂದ ಅಸೈಲೇಷನ್ ಅಂತಂದ್ರೆ ಅಸೈಲ್ ಹ್ಯಾಲೈಡ್ ತಗೋಬೇಕು. ಅಸೈಲ್ ಹ್ಯಾಲೈಡ್ ಅಂತಂದ್ರೆ here CH3COCl. this is ಅಸೈಲ್ ಕ್ಲೋರೈಡ್. ಇದು ಯಾವ ರೀತಿ ಬ್ರೇಕ್ ಆಗ್ತೈತೆ ಅಂದ್ರೆ ಇಲ್ಲಿ CO ಪ್ಲಸ್ CH3CO ಪ್ಲಸ್ ಅಂಡ್ Cl ಮೈನಸ್. ಆ Cl ಈ Cl ಮೈನಸ್ ಇಲ್ಲಿ ಒಂದು HCl ಹೋಗುತ್ತಾ, ಈ Cl ಮೈನಸ್ ಇದ್ರಾಗ ಒಂದು HCl ಆಗಿ ಹೋಗುತ್ತೆ. ಆರ್ ಪ್ರಾಡಕ್ಟ್ ಇವು ಸರಿ ಎರಡು ಪ್ರಾಡಕ್ಟ್ ಬರ್ತಾವಲ್ರಿ ಅಂದ್ರೆ ಅಲ್ಲ, ಇದು ಅಂದ್ರೆ ಮೇಜರ್ ಒಂದು ಇರುತ್ತಾ, ಮೈನರ್ ಪ್ರಾಡಕ್ಟ್ ಒಂದು ಇರುತ್ತೆ. ಯಾವ್ದಾದ್ರು ಒಂದು ಪ್ರಾಡಕ್ಟ್ ಜಾಸ್ತಿ ಬರುತ್ತೆ. ಹಾಗಾದ್ರೆ ಈ ಗ್ರೂಪ್ ಯಾವ ರೀತಿ ಅಟ್ಯಾಚ್ ಆಗ್ತೈತಪ್ಪ ಅಂದ್ರೆ here COCH3 ಗ್ರೂಪ್ and this is also COCH3 group. yes, ಈಗ ಇದನ್ನ ನೇಮಿಂಗ್ ಯಾವ ರೀತಿ ಮಾಡಬೇಕು? ಇದು ಫಸ್ಟ್ ಕಾರ್ಬನ್ ಆಟಮ್, ಈಗ ಇದು ಸೆಕೆಂಡ್ ಕಾರ್ಬನ್ ಆಟಮ್. therefore 2-methoxy, ಈ ಗ್ರೂಪ್ methoxy ಗ್ರೂಪ್ 2-methoxy acetophenol. ಟೋಟಲ್ ಈ ಗ್ರೂಪಿಗೆ acetophenol ಅಂತೀವಿ. ಈ 2-methoxy acetophenol. ಅದೇ ರೀತಿ ಇದನ್ನ ನೇಮ್ ಮಾಡಬೇಕಂದ್ರೆ ಹೆಂಗೆ? this is 4-methoxy acetophenol. 4-methoxy acetophenol. This is called as friedel-Crafts acylation reaction. When anisole is react with the acyl chloride in the presence of anhydrous AlCl3, it gives 2-methoxy acetophenol or
4-methoxy acetophenol. This is called as Friedel-Crafts acylation reaction. ಇಷ್ಟು ನಾವು ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಒಳಗಡೆ 3 ನೋಡಿದ್ವಿ. ಒಂದು ಹ್ಯಾಲೋಜಿನೇಷನ್ ನೋಡಿದ್ವಿ, ಎರಡನೇದು Friedel-Crafts alkylation ನೋಡಿದ್ವಿ, ಮೂರನೇದು Friedel-Crafts acylation ನೋಡಿದ್ವಿ. ಆಮೇಲೆ ಲಾಸ್ಟ್ ಒನ್ ಈಸ್ ನೈಟ್ರೇಷನ್. This is the last reaction, nitration reaction. Nitration reaction ಒಳಗಡೆ ನಾವೇನು ತಗೋತೀವಪ್ಪ ಅಂತಂದ್ರೆ ನೈಟ್ರೇಟಿಂಗ್ ಮಿಕ್ಸ್ಚರ್ ಅನ್ನ ತಗೊಂಡಿರ್ತೀವಿ. ಹಿಯರ್ ಅನಿಸೋಲ್. Anisole is react with nitrating mixture. ಏನು ಸರ್ ಇಲ್ಲಿ ನೈಟ್ರೇಟಿಂಗ್ ಮಿಕ್ಸ್ಚರ್ ಅಂತಂದ್ರೆ ನಾನು ಹೇಳಿ ಫಸ್ಟ್ ನೀವು ಕಾನ್ಸಂಟ್ರೇಟೆಡ್ HNO3 and the mixture of concentrated H2SO4 is called as ಏನಂತೀವಪ್ಪ ಅಂತಂದ್ರೆ ನಾವು ನೈಟ್ರೇಟಿಂಗ್ ಮಿಕ್ಸ್ಚರ್. ನೈಟ್ರೇಟಿಂಗ್ ಅಲ್ಲಿ ಬರ್ತಕ್ಕಂಥ ಎಲೆಕ್ಟ್ರೋಫೈಲ್ ಯಾವುದಂತಂದ್ರೆ NO2+. This is used for the mono substituted reactions. Here when anisole is reacting with the concentrated HNO3 and the concentrated H2SO4, ಇಲ್ಲಿ ಬರ್ದಾನೆ ಅಂತಂದ್ರೆ ಇದಕ್ಕೆ ಅಟ್ಲೀಸ್ಟ್ ಆಗಂಗಿಲ್ಲ, ಮಿಕ್ಸ್ಚರ್ ಅದು ಡೈರೆಕ್ಟ್ ನಾನು ಹಂಗೆ ಬರ್ದಾನೆ ಸರ್. ಅಂದ್ರೆ ಇಲ್ಲಿ ಕಾನ್ಸಂಟ್ರೇಟೆಡ್ HNO3 ಅಟ್ಟ ಬರ್ದಾನೆ ಸರ್. ಇನ್ ದ ಪ್ರೆಸೆನ್ಸ್ ಆಫ್ ಅಂದ್ರೆ ಇಲ್ಲಿ ಹಂಗಾದ್ರೆ ಇದು ಡಿಹೈಡ್ರೇಟಿಂಗ್ ಆಗ್ತೈತೆ ಅಂತಂದ್ರಲ್ಲ, ಮಿಕ್ಸ್ಚರ್ ಅದ ಹಿಂಗೆ ಬರ್ದಾನೆ ಇದು ಟೈಪ್. ಅಥವಾ ನಿಮ್ಗೆ ಅಷ್ಟು ಕನ್ಫ್ಯೂಸ್ ಆಗುತ್ತೆ ಅಂತಂದ್ರೆ ನಾನು ಪ್ಲಸ್ ಅಗೇನ್ ಇಲ್ಲಿ ಕಾನ್ಸಂಟ್ರೇಟೆಡ್ H2SO4 use ಏನಪ್ಪ ಅಂತಂದ್ರೆ ಒಂದು ಆರ್ಥೋನೈಟ್ರೋಅನಿಸೋಲ್, ಅದನ್ನು ನಾನು 2-ನೈಟ್ರೋಅನಿಸೋಲ್ ಅಂತ ಕರಿತೀನಿ. ಇಲ್ಲೇ ಡಿಫ್ರೆನ್ಸ್ ನೋಡಿ, ಇದನ್ನ ಆರ್ಥೋನೈಟ್ರೋಅನಿಸೋಲ್ ಬರೆದ್ರೆ ಇದು ಕಾಮನ್ ನೇಮ್ ಆಗುತ್ತೆ. ಅದನ್ನು ನಾವು ವರ್ಡ್ ನಂಬರ್ನಾಗ ಬರೆದು ಅಂತಂದ್ರೆ ಐಪ್ಯಾಕ್ ನೇಮ್ ಆಗುತ್ತೆ 2-ನೈಟ್ರೋಅನಿಸೋಲ್. ಪ್ಲಸ್ ಅದೇ ಇನ್ನೊಂದು ಪ್ರಾಡಕ್ಟ್ ಬರುತ್ತೆ ನಮ್ಗೆ ಯಾವಪ್ಪ ಅಂತಂದ್ರೆ ದಟ್ ಈಸ್ 4-ನೈಟ್ರೋಅನಿಸೋಲ್. 4-nitro-anisole. Okay, so this is about nitration reaction and this is about your chapter. ಇದ್ರಾಗ ಇನ್ನೊಂದು ನಾನು ಕಾನ್ಸೆಪ್ಟ್, ಆ ಕಾನ್ಸೆಪ್ಟ್ ಇದನ್ನೆಲ್ಲ ಬರ್ಕೊಂಡ್ಬಿಡ್ರಿ. ಸೊ ಇಲ್ಲಿಗೆ ಏನಪ್ಪ ಅಂತಂದ್ರೆ ಚಾಪ್ಟರ್ ಎಂಡ್ ಆಗಿದೆ. ಸೊ ಒಂದು ನೋಟ್ ಅಂತ ಬರ್ಬಿಡ್ತೀನಿ ನಾನು. ಅದು ಒಂದು ನಾನು ನಿಮಗೆ ಮೋಸ್ಟ್ಲಿ ಪ್ರಿಪರೇಷನ್ಸ್ ಆಫ್ ethanol from molasses ಅಂತ ಹೇಳಬೇಕಾಗಿದ್ದು ನನಗೆ ಹೇಳ್ತೀನಿ ಇಲ್ಲಿ. ಎಸ್, ದಿಸ್ ಇಸ್ ಅಬೌಟ್ ಅವರ್ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ether. ಎಸ್, ಇದೊಂದು ನಾನು ಕಾನ್ಸೆಪ್ಟ್ ಅನ್ನು ಬಿಟ್ಟಿದ್ದೆ, ವೆರಿ ಇಂಪಾರ್ಟೆಂಟ್ ಆ್ಯಂಡ್ ನೋಟ್ ಅಂತ ಹೇಳಿ ಬಳಸ್ತೀನಿ ನಾನು ಇದನ್ನ. ನೀವು ಹಂಗೆ ಇಂಟರ್ ನೆನಪಿಡ್ತೀವಿ. ದಟ್ ಈಸ್ ಪ್ರಿಪರೇಷನ್ ಆಫ್ ethanol from molasses. ಬಯಾಲಜಿ ಒಳಗಡೆ ಕಲ್ತಿರ್ತೀವಿ ನೀವು ಮೊಲಾಸಿಸ್ ಅಂತಂದ್ರೆ ಏನು, ಅದರಿಂದ ಇಥೆನಾಲ್ ಅನ್ನ ಹೆಂಗೆ ಪ್ರಿಪೇರ್ ಮಾಡಬೇಕು, ಯಾವ ರೀತಿ ಪ್ರಿಪೇರ್ ಮಾಡ್ತೀವಿ. ಓಕೆ, ಇಲ್ಲಿ ಫಸ್ಟ್ ನಾನು ಏನು ಮಾಡ್ತೀನಪ್ಪ ಅಂತಂದ್ರೆ ಸುಕ್ರೋಸ್ ತಗೋತೀನಿ. ಸುಕ್ರೋಸ್ ಅಂತಂದ್ರೆ ಗೊತ್ತು ನೀವು, ದಟ್ ಈಸ್ C12H22O11. This is sucrose. He is hydrolyzed in the presence of water and this phase is invertase phase. Invertase ಒಳಗಡೆ is the conversion of first step is the invertase step. ಅದನ್ನ ನಾನು ಡೈರೆಕ್ಟ್ ಬರೋದು ಪರ್ಸೆಂಟೇಜ್ ರಿಯಾಕ್ಷನ್. In invertase phase, the conversion of sucrose into glucose, you know, that is C6H12O6 plus of C6H12O6. ಒಂದು ಗ್ಲೂಕೋಸ್ ಬರುತ್ತಾ, ಇನ್ನೊಂದು ಫ್ರಕ್ಟೋಸ್ ಬರುತ್ತಾ, ಹೌದಾ? ಸೊ ಇದಕ್ಕೆ ನಾವು ಏನಂತೀವಪ್ಪ ಅಂತಂದ್ರೆ ಇನ್ವರ್ಟೇಸ್ ಫೇಸ್ ಅಂತ. ದಿಸ್ ಇಸ್ ಫಸ್ಟ್ ರಿಯಾಕ್ಷನ್. ಅಂಡ್ ಸೆಕೆಂಡ್ ಒನ್, ಈ ಒಂದು ಗ್ಲೂಕೋಸ್ ಅನ್ನ that is C6H12O6. This is glucose. ಈ ಒಂದು ಗ್ಲೂಕೋಸ್ ಅನ್ನ ಝೈಮೇಸ್ ಫೇಸ್ ಒಳಗಡೆ, ಸೆಕೆಂಡ್ ಫೇಸ್ ಇಸ್ ಝೈಮೇಸ್. ಝೈಮೇಸ್ ಫೇಸ್ ಒಳಗಡೆ ನಾವು ಈ ಗ್ಲೂಕೋಸ್ ಅನ್ನ ಏನಾಗುತ್ತಪ್ಪ ಅಂತಂದ್ರೆ ಇಲ್ಲಿ ವಾಟ್ ಇಸ್ ದಟ್ ರಿಡಕ್ಷನ್ ಆಗಿ ಆಕ್ಸಿಜನ್ ಎಲ್ಲ ರಿಮೂವ್ ಆಗ್ತಾವೆ. ರಿಮೂವ್ ಆಗಿ ಏನು ಬರುತ್ತೆ ಅಂತಂದ್ರೆ ಇಲ್ಲಿ ಫಾರ್ಮೇಷನ್
C2H5OH. ಸೊ ನೋಡ್ರಿ ಎಷ್ಟು ಕಾರ್ಬನ್ ಅದಾವು, ಒಂದು ಇಲ್ಲಿ 6 ಕಾರ್ಬನ್ ಅದಾವು, ಬಟ್ ಇಲ್ಲಿ 4 ಕಾರ್ಬನ್. ಆಕ್ಸಿಜನ್ಸ್ 6 ಅದಾವು, ಬಟ್ ಇಲ್ಲಿ ನಮ್ಮ ಆಕ್ಸಿಜನ್ಸ್ ಎಷ್ಟು ಅದಾವು ಇಲ್ಲಿ ಓನ್ಲಿ 2 ಆಕ್ಸಿಜನ್ಸ್ ಅದಾವು. ಸೊ ದೇರ್ಫೋರ್ ಇನ್ನೊಂದು ಗ್ಯಾಸ್ ರಿಲೀಸ್ ಆಗುತ್ತಾ, ಆ ಗ್ಯಾಸ್ ಯಾವುದು ಅಂತಂದ್ರೆ ನಮ್ಗೆ ದಿಸ್ 2CO2 ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್, ಅಂಡ್ ದಿಸ್ ಇಸ್ ಕಾಲ್ಡ್ ಆಸ್ ನಾವು ethanol ಅಂತೀವಿ. ಇಟ್ಸ್ ವೆರಿ ಇಂಪಾರ್ಟೆಂಟ್ ರಿಯಾಕ್ಷನ್ and it is two-step reaction. One phase is invertase and another phase is zymase. ಇದರೊಂದು ಹೇಳಿದ್ದಿಲ್ಲ ನಾನು ಪ್ರಿಪರೇಷನ್ಸ್ ಆಫ್ ಇಥೆನಾಲ್ ಆಲ್ಕೋಹಾಲ್ ಒಳಗಡೆ ಇದೊಂದು ನಾನು ಮಿಸ್ ಆಗಿತ್ತು, ಅದರ ಸಲುವಾಗಿ ನಾನು ಇಲ್ಲಿ ಹೇಳಿದ್ದೀನಿ ಇದನ್ನು. ಆಮೇಲೆ ಎಲ್ಲ ಈಗ ಟೋಟಲ್ ಇದು ಚಾಪ್ಟ್ರು ಆಲ್ಕೋಹಾಲ್ಸ್ ಫಿನಾಲ್ಸ್ ಇದರ ಕಂಪ್ಲೀಟ್ ಆಯ್ತು ಈಗ. ಓಕೆ, ನಾವು ಇದ್ರಾಗ ಎಲ್ಲ ಕೆಮಿಕಲ್ ಪ್ರಾಪರ್ಟೀಸ್ನು ಡಿಸ್ಕಷನ್ ಮಾಡಿದ್ದೀವಿ. ಆಮೇಲೆ ಇನ್ನೊಂದು ಯಾವುದು ಫಿಸಿಕಲ್ ಪ್ರಾಪರ್ಟಿನೂ ಮಾಡೀವಿ, ಆಮೇಲೆ ಪ್ರಿಪ್ರೇಷನ್ಸನ್ನು ಮಾಡೀವಿ. ನೀಟಾಗಿ ಇದೆಲ್ಲ ನೋಟ್ಸ್ ಬರ್ಕೋಬೇಕು, ಯಾವ್ಯಾವ ಇಂಪಾರ್ಟೆಂಟ್ ಹಾಕೀನಿ, ಇದು ಯಾವ್ಯಾವ ಜಾಸ್ತಿ ಇವು ಬರ್ತಾವೆ, ಮೆಕ್ಯಾನಿಸಮ್ಸ್ ಯಾವ್ಯಾವ ವರ್ಷನೇ ಅದನ್ನೆಲ್ಲ ನೀಟಾಗಿ ಬರ್ಕೊಳ್ಳಿ. ಈ ಚಾಪ್ಟ್ರು ಇಲ್ಲಿಗೆ ಮುಗೀತು ಈ ವಿಡಿಯೋಕ್ಕೆ. ಇನ್ನು ನೆಕ್ಸ್ಟ್ ವಿಡಿಯೋದಾಗ ನಾನು ಹೊಸ ಚಾಪ್ಟರ್ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.